ಜೆಡಿಎಸ್ ಕಾರ್ಯಕರ್ತರಿಗೂ ಗಾಳ ಹಾಕಿದ್ರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್. ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಸಿಎಂ ಅಲ್ಲ, ಜನತಾದಳದವರು ನನ್ನ ಬಳಿ ಕೆಲಸ ಮಾಡಿಸ್ಕೊಳ್ಳಿ. ಜೆಡಿಎಸ್ ಅವರಿಗೂ ನನ್ನ ಮನೆ ಬಾಗಿಲು ತೆಗೆದಿದೆ. ಹೀಗಂತ ಡಿಕೆ ಶಿವಕುಮಾರ್ ಹಾರೋ ಹೊಳ್ಗಿರಿ ಮಾತನಾಡೋ ಮೂಲಕ ಜೆಡಿಎಸ್ ಕಾರ್ಯಕರ್ತರಿಗೂ ಗಾಳ ಹಾಕಿದ್ದಾರೆ. ನಾನು ಬರೀ ಕಾಂಗ್ರೆಸ್ ಕಾರ್ಯಕರ್ತರಿಗಷ್ಟೇ ಸಿಎಂ ಅಲ್ಲ, ಜನತಾದಳದವರು ನನ್ನ ಬಳಿ ಕೆಲಸ ಮಾಡಿಸ್ಕೊಳ್ಳಿ ಅಂದ್ರು. ಕ್ಷೇತ್ರಕ್ಕೆ ಬರ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರಿಗೂ ಗಾಳ ಹಾಕಿದ್ದಾರೆ. ನಾನು ಎಲ್ಲರ ಸಿಎಂ, ನಿಮ್ಮ ಕೆಲಸ ಏನಿದ್ರು ಕೂಡ ಬಂದು ಮಾಡಿಸ್ಕೊಳ್ಳಿ. ನನ್ನ ಮನೆ ಬಾಗಿಲು ಜೆಡಿಎಸ್ ಅವರಿಗೂ ಕೂಡ ತೆಗೆದಿರುತ್ತೆ ಅಂತ ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಭರ್ಜರಿ ಸ್ವಾಗತ ಸಿಕ್ತು. ಕ್ಷೇತ್ರದ ಜನತೆಯೊಂದಿಗೆ ಮಾತನಾಡಿದ್ರು. ಜೊತೆಗೆ ಅದೇ ಸಂದರ್ಭದಲ್ಲಿ ಅವರಾಡಿದಂಥ ಈ ಮಾತಿದೆಯಲ್ಲ, ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗಷ್ಟೇ ಸಿಎಂ ಅಲ್ಲ, ಜೆಡಿಎಸ್ ಕಾರ್ಯಕರ್ತರಿಗೂ ಹೌದು, ನಿಮ್ಮ ಕೆಲಸ ಇದ್ರೆ ನನ್ನ ಹತ್ರ ಮಾಡಿಸ್ಕೊಳ್ಳಿ. ನನ್ನ ಮನೆ ಬಾಗಿಲು ಜೆಡಿಎಸ್ ಅವರಿಗೂ ತೆಗೆದಿರುತ್ತೆ ಅನ್ನೋ ಮೂಲಕ ಜೆಡಿಎಸ್ ಕಾರ್ಯಕರ್ತರಿಗೂ ಗಾಳ ಹಾಕಿದ್ದಾರೆ. ಜನತಾದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ರು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮ್ಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ ನಾನು ಆಗಾಗ ಹೇಳ್ತಾ ಇದ್ದೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕದಂತ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ನಾವು ಉಪಯೋಗಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ದೇವರು 4 ಋಣ ತೀರಿಸಬೇಕು ಅಂತ ಹೇಳ್ತಾನೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಇನ್ನೊಂದು ಸಮಾಜದ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನಾನು ಏನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ತಾಲೂಕಿನ ಒಬ್ಬ ಮಗ, ನಿಮ್ಮ ಸೇವಕ. ಈ ಸೇವಕನನ್ನ ಸ್ವೀಕಾರ ಮಾಡಿ ನಾವೆಲ್ಲ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಜನತಾದಳದ ನನ್ನ ಕಾರ್ಯಕರ್ತರಿಗೆ ನಾನು